ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ಅವಕಾಶಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 38ನೇ ವಚನ. ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ, ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ಈ ವಾಕ್ಯದ ಹಿನ್ನೆಲೆ ಸಂದರ್ಭವನ್ನು ಒಂದು ಸಲ ನಾವು ತಿಳಿದುಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಗಮನಿಸುವುದಾದರೆ, ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಅಂತಹ ಸಂದರ್ಭದಲ್ಲಿ ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ದೇವಾಲಯದ ಅಧಿಪತಿಯು, ಮಹಾಯಾಜಕರು ಹಾಗೂ ಅಧಿಕಾರಿಗಳು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಸೆರೆಯಲ್ಲಿ ಹಾಕಿಸಲು ದೇವದೂತನು ಅವರನ್ನು ಬಿಡಿಸಿದನು. ಹಾಗೂ ಅಪೊಸ್ತಲರು ದೇವದೂತನ ಆಜ್ಞೆಯನ್ನು ಹೊಂದಿ ಮತ್ತೆ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಲು ಪ್ರಾರಂಭಿಸಿದರು. ಅಂತಹ ಸಂದರ್ಭದಲ್ಲಿ ಕಾವಲಿನ ಮನೆ ಪೂರ್ಣವಾಗಿ ಭದ್ರವಾಗಿ ಮುಚ್ಚಿರುವುದನ್ನು, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿರುವುದನ್ನು ಕಂಡರು ಓಲೇಕಾರರು. ಆದರೆ ತೆರೆದಾಗ ಒಳಗೆ ಒಬ್ಬರೂ ಕಾಣಲಿಲ್ಲ. ಆಗ ಅಧಿಪತಿಯು ಓಲೇಕಾರರ ಸಂಗಡ ಹೋಗಿ ಅವರನ್ನು ಮತ್ತೆ ಕರೆದುಕೊಂಡು ಬಂದನು. ಆಗ ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ, ನೀವು ಯೇಸು ಹೆಸರೆತ್ತಿ ಉಪದೇಶ ಮಾಡಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೆವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಎಂದನು. ಅದಕ್ಕೆ ಪೇತ್ರನು, ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ ಎಂದು ನುಡಿದರು. ಈ ಮಾತನ್ನು ಕೇಳಿದಂತಹ ಸಭಿಕರು ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸುವ ಸಂದರ್ಭದಲ್ಲಿ ಆಗ ಗಮಲಿಯೇಲನೆಂಬ ಒಬ್ಬ ಫರಿಸಾಯನು ಹಿರೀಸಭೆಯಲ್ಲಿ ಎದ್ದು ನಿಂತು, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ, ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದು ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಇದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ವಾಕ್ಯದ ಹಿನ್ನೆಲೆ ಸಂದರ್ಭವಾಗಿತ್ತು. ಅಪೊಸ್ತಲರ ಸೇವೆಯನ್ನು ಈ ಲೋಕದ ಮನುಷ್ಯರು ಕೆಡಿಸಲು ಬಯಸಿದಾಗ ಅದರ ವಿರುದ್ಧವಾಗಿ ದೇವರು ಯಾವ ರೀತಿ ಕಾರ್ಯ ಮಾಡಿದನು ಎಂಬುದನ್ನು ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಸಂದೇಶದ ಮೊದಲನೆಯ ಅಂಶ ಇದಾಗಿದೆ. ಕಾವಲಿನ ಮನೆ ಭದ್ರವಾಗಿ ಮುಚ್ಚಿದೆ, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿದ್ದಾರೆ. ಆದರೆ ಕಾವಲೊಳಗೆ ಬಂಧಿಸಲ್ಪಟ್ಟವರು ಕಾವಲಿನ ಒಳಗೆ ಇರಲಿಲ್ಲ, ಹೊರಗೆ ಇದ್ದರು. ಯಾಕೆಂದರೆ ಅವರು ಸೆರೆಮನೆಯೊಳಗೆ ಇರಲಿಕ್ಕೆ ಬಂದವರಲ್ಲ, ಸೆರೆಯಿಂದ ಬಿಡಿಸಲಿಕ್ಕೆ ಈ ಲೋಕಕ್ಕೆ ಬಂದವರು. ಇನ್ನೂ ಕೂಲಂಕುಷವಾಗಿ ವಿವರಿಸುವುದಾದರೆ, ಈ ಲೋಕದ ಸೆರೆ ಅಂದರೆ ಪಾಪದಿಂದ ಹಾಗೂ ಶಾಪಗಳಿಂದ ಹಾಗೂ ಬಂಧನಗಳಿಂದ ಬಿಡಿಸಲು ಬಂದಂತಹ ಸೇವಕರು. ಆದ್ದರಿಂದ ಈ ಲೋಕದ ಸೆರೆ ಅವರನ್ನು ಬಂಧಿಸಲಾಗಲಿಲ್ಲ. ಈಗ ಈ ಸಂದೇಶದ ಎರಡನೆಯ ಅಂಶಕ್ಕೆ ನಾವು ಹೋಗೋಣ. ಅಪೊಸ್ತಲರು ಯೇಸುವಿನ ಮೇಲೆ ಅಭಿಮಾನದಿಂದ ಪ್ರತಿದಿನ ಸುವಾರ್ತೆಯನ್ನು ಸಾರುತ್ತಿದ್ದರು. ಆದರೆ ಈ ಭೂಲೋಕದ
ಮತಾಭಿಮಾನದಿಂದ ತುಂಬಿಸಲ್ಪಟ್ಟವರಾದಂತಹ ಮಹಾಯಾಜಕರು, ಅಧಿಪತಿಗಳು, ಓಲೇಕಾರರು, ಫರಿಸಾಯರು ಅವರಿಗೆ ವಿರುದ್ಧವಾಗಿ ಎದ್ದು ಅಪೊಸ್ತಲರನ್ನು ಸೆರೆಯಲ್ಲಿ ಬಂಧಿಸಿದರು. ಆದರೆ ಪರಲೋಕದ ದೇವರ ಅಭಿಮಾನ ಅಪೊಸ್ತಲರನ್ನು ಸೆರೆಯಿಂದ ಬಿಡಿಸಿತು. ಈಗ ನಾವು ಈ ಸಂದೇಶದ 3ನೇ ಅಂಶಕ್ಕೆ ಹೋಗೋಣ. ಅಪೊಸ್ತಲರನ್ನು ಹಿಡಿದು ಮಹಾಯಾಜಕರು, ಅಧಿಪತಿಗಳು ಪಟ್ಟಣದ ಕಾವಲಲ್ಲಿಟ್ಟಿದ್ದರು. ಆದರೆ ದೇವರು ಅಪೊಸ್ತಲರಿಗೆ ದೇವದೂತನನ್ನೇ ಕಾವಲಾಗಿ ಇಟ್ಟಿದ್ದನು. ಈಗ ಈ ಸಂದೇಶದ 4ನೇ ಅಂಶಕ್ಕೆ ನಾವು ಹೋಗೋಣ. ಬೆಳಕನ್ನು ಕತ್ತಲೆ ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಈ ಲೋಕದ ಬೆಳಕಾಗಿದ್ದ ಅಪೊಸ್ತಲರನ್ನು ಸೆರೆ ಎಂಬ ಕತ್ತಲೆ ಸಹ ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಕತ್ತಲೆಯಲ್ಲಿ ಬೆಳಕು ಉದಯಿಸಿದಾಗ ಕತ್ತಲೆ ಸೋತು ಹೋಗುತ್ತದೆ, ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಆದ್ದರಿಂದ ಬೆಳಕನ್ನು ಕತ್ತಲು ಬಂಧಿಸಲಾಗಲಿಲ್ಲ. ಇನ್ನೂ ಕೂಲಂಕುಷವಾಗಿ ವಿವರಿಸುವುದಾದರೆ, ಭೂಲೋಕದ ರಾಜತ್ವ, ಪ್ರಭುತ್ವ, ನಾಯಕತ್ವಗಳು ಪರಲೋಕದ ಪ್ರಭುತ್ವದ ಮುಂದೆ ಸೋತು ಹೋಯಿತು. ಅಪೊಸ್ತಲರಿಗೆ ವಿರುದ್ಧವಾಗಿ ಭೂಲೋಕದ ರಾಜತ್ವ, ಪ್ರಭುತ್ವ, ನಾಯಕತ್ವಗಳು ಎದ್ದವು. ಆದರೆ ಭೂಲೋಕದ ಮುಚ್ಚಲ್ಪಟ್ಟಂತಹ ಕಾವಲಿನ ಮನೆ ಕಾವಲುಗಾರರು, ಅಧಿಪತಿಗಳು, ನಾಯಕರುಗಳು, ಓಲೇಕಾರರು ಪರಲೋಕದ ಪ್ರಭುತ್ವದ ಶಕ್ತಿಯ ಮುಂದೆ, ಪರಲೋಕದ ಪ್ರಭಾವದ ಮುಂದೆ ಸೋತು ಹೋದರು. ಈಗ ಈ ಸಂದೇಶದ 5ನೇ ಅಂಶಕ್ಕೆ ನಾವು ಹೋಗೋಣ. ಈ ಲೋಕ ಅಪೊಸ್ತಲರ ಸುವಾರ್ತೆ ಸೇವೆಗೆ ಬಾಗಿಲು ಮುಚ್ಚಿತು. ಆದರೆ ಪರಲೋಕ ಅಪೊಸ್ತಲರ ಸುವಾರ್ತೆ ಸೇವೆಗೆ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯಿತು. ಅಪೊಸ್ತಲರ ಸುವಾರ್ತೆ ಸೇವೆಗೆ ಅಡ್ಡಿಯಾಗಿ ಈ ಲೋಕದ ಅಧಿಪತಿಗಳು, ಮಹಾಯಾಜಕರು, ಓಲೇಕಾರರು ಬಾಗಿಲನ್ನು ಮುಚ್ಚಿದರು. ಆದರೆ ಪರಲೋಕದ ಅಧಿಪತಿಯಾದಂತಹ ಯೇಸು ಆ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ಮತ್ತೆ ತೆರೆದನು, ಸುವಾರ್ತೆ ಸಾರಲು. ಇನ್ನು ಕೂಲಂಕುಷವಾಗಿ ವಿವರಿಸುವುದಾದರೆ, ಅಪೊಸ್ತಲರನ್ನು ಕಾವಲಲ್ಲಿಟ್ಟರು. ಇವರನ್ನು ಯಾರು ಬಿಡಿಸ್ತಾರೆ ಅಂತ ಎಲ್ಲರನ್ನ ಬಂಧಿಸಿದರು. ಆದರೆ ಈ ಲೋಕದ ಜನರಿಗೆ, ಅಧಿಪತಿಗಳಿಗೆ ಗೊತ್ತಿರಲಿಲ್ಲ ಅವರಿಗೆ ಪರಲೋಕದಲ್ಲಿ ಶಿಫಾರಸು ಸಿಗುತ್ತೆ ಅಂತ. ಪರಲೋಕ ಅವರನ್ನು ಮುಚ್ಚಲ್ಪಟ್ಟ ಸ್ಥಿತಿಯಿಂದ ಹೊರಗಡೆ ತರುತ್ತೆ ಅಂತ. ಸಂದೇಶದ 6ನೇ ಅಂಶಕ್ಕೆ ನಾವು ಹೋಗೋಣ. ಯಾವ ಸೆರೆಮನೆಯಲ್ಲಿ ಅಪೊಸ್ತಲರನ್ನು ಕಾಣಬೇಕು ಎಂದು ಅಧಿಪತಿಗಳು, ಮಹಾಯಾಜಕರು, ಓಲೇಕಾರರು ಆಸೆಪಟ್ಟು ಅವರನ್ನು ಸೆರೆಗೆ ತಳ್ಳಿದರೋ ಅದೇ ಸೆರೆಮನೆಯಲ್ಲಿ ಅವರನ್ನು ಕಾಣದೆ ಹಿಂತಿರುಗಿದರು. ಹಾಗೂ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ಎದ್ದಂಥ ಅಧಿಪತಿಗಳು, ಮಹಾಯಾಜಕರು ಎಲ್ಲ ಅಪೊಸ್ತಲರನ್ನು ಸೆರೆಮನೆಯಲ್ಲಿ ಇರಬೇಕೆಂದು ಬಯಸಿದರು. ಆದರೆ ದೇವರು ಒಬ್ಬರು ಸಹ ಸೆರೆಮನೆಯಲ್ಲಿ ಇರಬಾರದೆಂದು ಬಯಸಿ ಎಲ್ಲರನ್ನ ಅಲ್ಲಿಂದ ಬಿಡಿಸಿದನು. ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ, ಯಾವ ಸೆರೆಯಲ್ಲಿ ಅಪೊಸ್ತಲರನ್ನು ಅಧಿಪತಿಗಳು, ಮಹಾಯಾಜಕರು ಲಾಕ್ ಮಾಡೋಕ್ಕೆ ಪ್ರಯತ್ನಿಸಿದರೋ ಆ ಸೆರೆಯನ್ನೇ ದೇವರು ಲಾಕ್ ಮಾಡಿದರು. ಅಂದರೆ ಇನ್ನೂ ಕೂಲಂಕುಷವಾಗಿ ವಿವರಿಸುವುದಾದರೆ, ಆ ಸಮಸ್ಯೆಯನ್ನೇ ದೇವರು ಲಾಕ್ ಮಾಡಿದರು. ಈ ಸಂದೇಶದ 7ನೇ ಅಂಶಕ್ಕೆ ನಾವು ಹೋಗೋಣ. ಯಾವ ಹೆಸರಿನ ನಿಮಿತ್ತ ಅಪೊಸ್ತಲರು ಹಿಂಸೆ, ಅವಮಾನ, ಸೆರೆ ಎದುರಿಸಬೇಕಾಯಿತೋ ಆ ಸಮಸ್ಯೆಗಳ ಮಧ್ಯದಲ್ಲೂ ಆ ಹೆಸರಿನ ಪ್ರಖ್ಯಾತಿಗಾಗಿಯೇ ಅವರು ಜೀವಿಸಿದರು. ಹಾಗೂ ಸಮಸ್ಯೆಗಳ ನಿಮಿತ್ತ ಆ ಹೆಸರನ್ನು ಅವರು ಬಿಟ್ಟುಕೊಡಲಿಲ್ಲ. ಬದಲಾಗಿ ಆ ಹೆಸರಿನ ನಿಮಿತ್ತ ತಮ್ಮ ಪ್ರಾಣವನ್ನೇ ಬಿಟ್ಟುಕೊಟ್ಟರು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ, ಸಹೋದರಿ, ನನ್ನ ನಿನ್ನ ಸೇವೆ ಅದು ದೇವರ ಯೋಚನೆಯಾಗಿದೆ. ನನ್ನ ನಿನ್ನ ಸೇವೆ ಅದು ದೇವರ ಕೆಲಸವಾಗಿದೆ. ಇದನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ಇದನ್ನು ಕೆಡಿಸಲು ಪ್ರಯತ್ನಿಸಿದರೆ ಅವರು ನಮ್ಮ ಮೇಲಲ್ಲ, ದೇವರ ಮೇಲೆಯೇ
ಯುದ್ಧ ಮಾಡುವವರಾಗಿದ್ದಾರೆ. ಆದ್ದರಿಂದ ಅಂಜದೆ, ಅಳುಕದೆ, ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗೋಣವ. ಜೀವನ ಕಣ್ಣೀರಲ್ಲೂ ಸುಂದರ ಪಯಣ, ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ, ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಸುಂದರ ಪಯಣ, ನಿನ್ನೊಂದಿಗೆ ಜೀವನ ಕಣ್ಣೀರಲ್ಲೂ ಅಂದದ ಪಯಣ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು. ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ, ನೀನು ಇಲ್ಲದೆ ನಾನು ಊಹಿಸಲಾರೆ, ನೀನು ಇಲ್ಲದೆ ನಾನು ಶೂನ್ಯವಯ್ಯ, ನೀನು ಇಲ್ಲದೆ ನಾನು ಜೀವಿಸಲಾರೆ, ನೀನು ಇಲ್ಲದೆ ನಾನು ಬದುಕಲಾರೆ, ನೀನು ಇಲ್ಲದೆ ನಾನು ಊಹಿಸಲಾರೆ, ನೀನು ಇಲ್ಲದೆ ನಾನು ಶೂನ್ಯವಯ್ಯ. ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ, ಮುರಿದ ಈ ಹೃದಯ ಹುಡುಕಿತು ನಿನ್ನ ಪ್ರೀತಿಗಾಗಿ. ನಿನ್ನ ಮರೆತ ಕ್ಷಣವೇ ಒಂದು ಯುಗವಾಗಿ ಅನಿಸಿತು ನನಗೆ,